ಏನಮ್ಮ, ನಿನ್ ಬದುಕನ್ನ ಸರಿ ಮಾಡ್ಬೇಕು ಅಂತ ನಾವಿಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ರೆ ನೀನ್ ಸಾಯೋ ಬಗ್ಗೆ ಮಾತಾಡ್ತಿದ್ದೀಯಲ್ಲಮ್ಮ. ಬೇಡ ಯಜಮಾನ್ರೆ, ಇನ್ಮೇಲೆ ನೀವು ಯಾವ ಪ್ರಯತ್ನನೂ ಮಾಡಬೇಡಿ. ದಯವಿಟ್ಟು ನನ್ನ ಪಾಡಿಗೆ ಬಿಟ್ಬಿಡಿ. ಸರಿಮ್ಮ, ಇನ್ಮುಂದೆ ನೀನು ಗೊತ್ತಿಲ್ಲದೆ ಯಾವ ಕೆಲಸನೂ ಮಾಡೋದಿಲ್ಲ. ಇದೊಂದು ಸೈನ್ ಮಾಡ್ಬಿಡಮ್ಮ. ನಾನು ಇಷ್ಟೆಲ್ಲ ಹೇಳಿದ್ರು ಸುತ್ತಿ ಬಳಸಿ ಅದೇ ವಿಚಾರಕ್ಕೆ ಬರ್ತಿದ್ದೀರಲ್ಲ. ನಾನು ಈ ಮದ್ವೆನೇ ಒಪ್ಕೊಂಡಿಲ್ಲ ಅಂದ್ಮೇಲೆ ಇನ್ನಿದಕ್ಕೆ ಸೈನ್ ಮಾಡೋದಕ್ಕೆ ಹೇಗೆ ಒಪ್ಕೋತೀನಿ? ನೀವ್ ಹೀಗೆ ಬಲವಂತ ಮಾಡ್ತಿದ್ರೆ ನಿಮ್ ಕಣ್ಣಿಗೆ ಕಾಣದಷ್ಟು ದೂರ ಹೋಗ್ಬಿಡ್ತೀನಿ ಅಷ್ಟೇ. ಅಂತ ಕೆಲಸ ಮಾಡ್ಬೇಡ ಮಯೂರಿ. ಈಗ ಆಲ್ರೆಡಿ ಒಂದ್ಸಲ ಮನೆ ಬಿಟ್ಟು ಹೋಗಿದ್ದಕ್ಕೆ ಎಲ್ಲರೂ ತುಂಬಾನೇ ಅನುಭವಿಸಿದೀವಿ. ಇನ್ನೊಂದ್ಸಲ ಹಾಗೆಲ್ಲ ಮಾಡ್ಬೇಡ. ಡ್ಯಾಡ್, ಇನ್ಮೇಲೆ ಮಯೂರಿಗೆ ಏನು ಹೇಳಕ್ ಹೋಗ್ಬೇಡಿ. ಅವಳು ಹೇಗೆ ಹೇಳ್ತಾಳೋ ಹಾಗೆ ಮಾಡೋಣ. ಸರಿಮ್ಮ, ಇನ್ನು ಈ ವಿಷಯದಲ್ಲಿ ನಾನೇನು ಮಾತಾಡೋದಿಲ್ಲ. ಮಯೂರಿ, ತಾರಕ್ ಜೊತೆ ನೀನು ಹೋಗು. ಇಲ್ಲ ಯಜಮಾನ್ರೆ, ನನಗೆ ಒಬ್ಳೆ ಇರ್ಬೇಕು ಅಂತ ಅನಿಸ್ತಿದೆ. ನಾನು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ, ನೀವ್ ಹೋಗಿ. ಬೇಡಮ್ಮ, ನೀನ್ ಈ ಪರಿಸ್ಥಿತಿನಲ್ಲಿ ಒಬ್ಳೆ ಎಲ್ಲೂ ಹೋಗೋದು ಸರಿ ಬರಲ್ಲ. ತಾರಕ್ ಜೊತೆ ಮನೆಗೆ ಹೋಗು. ತಾರಕ್ ಹೆಸರು ಒಂದು ಪ್ರಾಪರ್ಟಿ ತಗೊಂಡಿದ್ದೀನಮ್ಮ. ನಾಳೆ ಅದರ ರಿಜಿಸ್ಟ್ರೇಷನ್ ಇದೆ. ಅದಕ್ಕೆ ತಾರಕ್ ಜೊತೆ ನೀನು ಬರ್ಬೇಕಮ್ಮ. ಜಮೀನ್ ಗಿಮೀನೆಲ್ಲ ಏನು ಇಲ್ಲ ರೀ. ಮತ್ತೆ ದೊಡ್ಡ ಯಜಮಾನ್ರು ಆಸ್ತಿನ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಹೇಳಿದ್ರಲ್ಲ. ಚಿಕ್ಕ ಯಜಮಾನ್ರೆ, ಏನಿದೆಲ್ಲ? ಮಯೂರಿ, ಇಲ್ಲೆಲ್ಲ ಜಾಸ್ತಿ ಮಾತಾಡಕ್ ಹೋಗ್ಬಾರ್ದು. ನಾವು ಬಂದಿದೀವಿ, ಸೈನ್ ಹಾಕ್ಬಿಟ್ಟು ಹೋಗ್ಬೇಕಷ್ಟೇ. ಬಂಗಾರಿ, ನೀವು ಅತ್ತಾಗ ಸುತಾರಾಮ್ ಚೆನ್ನಾಗ್ ಕಾಣಲ್ಲ ರೀ. ಕೋಪ ಮಾಡ್ಕೊಂಡಾಗ ಒಂದ್ ಸ್ವಲ್ಪ ಮುದ್ದಾಗಿ ಕಾಣಿಸ್ತೀರಾ. ಆದ್ರೆ ಸದ್ಯಕ್ಕೆ ಸ್ಮೈಲ್ ಪ್ಲೀಸ್. ನಿಮ್ಗೆ ಮದ್ವೆನ ರಿಜಿಸ್ಟರ್ ಮಾಡಿಸೋ ವಿಷಯ ನಿಮಗ್ ಮುಂಚೆನೆ ಗೊತ್ತಿತ್ತು ತಾನೆ? ಹಾಗಿದ್ರೆ ನನ್ನ ಹತ್ರ ಏನಕ್ಕೆ ಹೇಳಿಲ್ಲ? ಅದು ನಿಮ್ ದೊಡ್ಡ ಯಜಮಾನ್ರು ಹೇಳಕ್ ಹೋಗ್ಬೇಡ. ಅವಳಿಗೆ ಸರ್ಪ್ರೈಸ್ ಇರ್ಲಿ, ಆಗೋದಿಲ್ಲ ಒಳ್ಳೇದಕ್ಕೆ ಅಂತ ಹೇಳಿದ್ರು, ಅದಕ್ಕೆ ಹೇಳಿಲ್ಲ ರೀ.